ಯಾವುದನ್ನು ಸ್ವೀಕಾರ ಮಾಡಿದರೆ ಸರಿಯಾಗುತ್ತೆ? ಈ ಕಣ್ಣಿನ ಗುಂಟ ಹೋಗಬೇಡ್ರಿ ಅಂತ ಹೇಳಕತ್ತೀನಿ. ಕಣ್ಣು ಹೆಂಗೆ ಹೇಳ್ತೈತೆ ಹಂಗೆ ಮಾಡಬೇಡ್ರಿ, ಒಂದಿಷ್ಟು ನಿಯಂತ್ರಣ ಮಾಡ್ರಿ. ಆ ಕಣ್ಣುಗಳ ನಿಯಂತ್ರಣವೇ ಎಲ್ಲ ಇಂದ್ರಿಯಗಳ ನಿಯಂತ್ರಣಕ್ಕೆ ದಾರಿ. ಕಾಶಿ ಯಾತ್ರೆಯನ್ನು ಮಾಡಿದವರಿಗೆ ಗೊತ್ತು ಒಂದು ಏನದು ಅಂತಂದ್ರೆ, ವಿಶ್ವನಾಥನ ದರ್ಶನ ಮಾಡಿರ್ತಾರೆ ಅವರು. ಕಾಶಿ ವಿಶ್ವನಾಥನ ದರ್ಶನ ಮಾಡಿರ್ತಾರೆ. ಆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದು ಬಜಾರ ಬರ್ತದೆ, ಅದರ ಹೆಸರು ಮಾಯಾ ಬಜಾರ್. ಎಷ್ಟು ಚಂದ ಇಟ್ಟಾರ ನೋಡ್ರಿ. ಒಳಗೆ ಹೋಗ್ಬೇಕಾದ್ರೆ ಏನು ನಾನಾ ಥರದ ಅಂಗಡಿಗಳು ಜಗಜಗ ಅಂತವ. ಆ ಬಜಾರಕ್ಕೆ ಹೆಸರಿಟ್ಟಾರ ಮಾಯಾ ಬಜಾರ್. ನಮ್ಮ ಹಿಂದಿನ ಹಿರಿಯರು ಭಾಳ ಚಂದ ಹೆಸರಿಡ್ತಿದ್ರು, ಮಾಯಾ ಬಜಾರ್. ಒಳಗೆ ಹೋದ ಮೇಲೆ ವಿಶ್ವನಾಥ ಅದಾನ. ಪೂರ್ತಿ ಒಳಗೆ ಹೋದ ಮೇಲೆ ಎಲ್ಲೋ ಒಂದು ಸಂಧ್ಯಾಗ ಮೂಲ್ಯಾಗ ಅದಾನ ವಿಶ್ವನಾಥ. ನೀವೇನಾದರೂ ನದಿಯೊಳಗೆ ಸ್ನಾನ ಮಾಡಿ ಆ ಮಾಯಾ ಬಜಾರ್ದೊಳಗಿನ ವಸ್ತುಗಳನ್ನು ಹಿಂಗೆ ನೋಡ್ಕೊಂತ ಕೇಳ್ಕೊಂತ ನಿಂತ್ರಿ ಅಂತಂದ್ರೆ, ಇದರಾಗ ಸಮಯ ಹರಣ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಗುಡಿ ಬಾಗಿಲ ಹಾಕಿಬಿಡ್ತೈತಿ, ಗರ್ಭಗುಡಿ ಬಾಗಿಲ ಹಾಕ್ತದೆ. ಆ ಕಡೆ ವಿಶ್ವನಾಥ ಬೇಕೋ ಈ ಕಡೆ ಮಾಯಾ ಬಜಾರ್ದೊಳಗಿನ ವಸ್ತುಗಳು ಬೇಕೋ ಅನ್ನುವಂಥ ಆಯ್ಕೆ ಇರಬಹುದೇ? ಅದು ನಾನು ಈ ರೀತಿ ಕಲ್ಪನೆ ಮಾಡಿಕೊಂಡೆ. ಇದನ್ನು ದಾಟಿ ಹೋದಾಗ ಮಾತ್ರ ಆತ ಸಿಗಬಲ್ನೇ ಹೊರತಾಗಿ ಅಲ್ಲೇ ನಿಂತುಕೊಂಡು ಬಿಟ್ರೆ ಆತನ ಬಾಗಲ ಬಂದಾಗ್ತದೆ. ಇಂದ್ರಿಯಗಳನ್ನು ಚಂಚಲಗೊಳಿಸ್ತಕ್ಕಂಥವು ಅಲ್ಲೆದಾವ. ಪ್ರಭುದೇವರು ಬೆಳಗಿನ ವಚನಗಳನ್ನು ಬಹಳ ಬರೀತಾರ. 5 ಸರ್ಪಂಗಳಿಗೆ ತನುವೊಂದು, ದಂತವೆರಡು, ಸತ್ತ ಹೆಣ ತಿರುಗುವುದ ಕಂಡು ಆನು ಬೆರಗಾದೆ ಗುಹೇಶ್ವರ ಹೇಳ್ತಾರವ್ರು. 5 ಸರ್ಪಂಗಳು ಏನು ಜ್ಞಾನೇಂದ್ರಿಯಗಳಂತ ಹೇಳಿದ್ನಲ್ಲ, ಅವು 5 ಸರ್ಪಗಳಿದ್ದಂಗಂತೆ. ದಂತವೆರಡು. ಕೆಲವು ಜನರು ಉರಗ ತಜ್ಞರಿಗೆ ಗೊತ್ತು, 2 ಹಲ್ಲಿನ ಹಾವು ವಿಷದ ಹಾವು, 2 ಹಲ್ಲಿನ ಹಾವು ವಿಷದ ಹಾವು. ಹಿಂಗ ಹಾವು ಕಚ್ಚಿರುವಂಥ ಸಂದರ್ಭದಲ್ಲಿ 1 ಹಲ್ಲು ನಟ್ಟಿತ್ತಂತಂದ್ರೆ ಭಾಳ ಗಾಬರಿ ಆಗೋದಿಲ್ಲ. 3 4 ಹಿಂಗೆ ನಟ್ಟಿದ್ವು ಅಂತಂದ್ರೆ ಗಾಬರಿ ಆಗೋದಿಲ್ಲ. 2 ಹಲ್ಲುಗಳು ನಟ್ಟಿದ್ರೆ ಮಾತ್ರ ಇದು ವಿಷದ ಹಾವು ಅಂತ ತಿಳ್ಕೊಳ್ತಾರೆ. ದಂತವೆರಡು. 5 ಸರ್ಪಂಗಳಿಗೆ ತನು 1, ದಂತವೆರಡು, ಸತ್ತ ಹೆಣ ತಿರುಗುವುದ ಕಂಡು ಆನು ಬೆರಗಾದೆ ಗುಹೇಶ್ವರ. ಆ 2 ಹಲ್ಲುಗಳಿಂದ ಈ 5 ಹಾವುಗಳು ಈ ಶರೀರವನ್ನು ಕಚ್ಚಿದಾಗ ಸತ್ತೇ ಹೋಗ್ತಾನೆ ಮನುಷ್ಯ ಅಂತ ಹೇಳ್ತಾರೆ. ಅದು ಹೆಂಗ್ರಿ? ಅದು ಸಾಧ್ಯ ಏನು? ನಿಮಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈ ಬೆಳಗಿನ ಮಾತುಗಳು ತಿಳಿಯೋದು ಸ್ವಲ್ಪ ಕಠಿಣ. ಒಬ್ಬ ರಾತ್ರಿ 10 ಗಂಟೆಗೆ ಹೊಲಕ್ಕೆ ನೀರು ಹಾಸಬೇಕಂತ ಹೊರಟ. ಕೈ ಒಳಗೆ ಒಂದು ಬ್ಯಾಟ್ರಿ ಹಿಡ್ಕೊಂಡು ಹೊರಟ. ಆ ಬ್ಯಾಟ್ರಿ ಹಿಡ್ಕೊಂಡು ಹೋಗ್ತಾ ಮತ್ತು ಬ್ಯಾಟ್ರಿ ಹಿಡ್ಕೊಂಡು ಅವ್ರು ಅದನ್ನು ಹಚ್ಚಬೇಕಲ್ಲ, ಹಿಂಗೆ ಹಚ್ತಾ ಇದ್ದ. ಊರು ದಾಟಿ ಒಂದು 1/4 ಕಿಲೋಮೀಟರ್ ದೂರದೊಳಗೆ ಅಲ್ಲೊಂದು ಸ್ಮಶಾನ ಇತ್ತು. ಆ ಸ್ಮಶಾನ ಅಂದ ಕೂಡಲೇ ಯಾರಿಗಾದ್ರೂ ಭಯನ ಅಲ್ಲ, ಸ್ವಲ್ಪ ಅಲ್ಲೇನಿರೋದಿಲ್ಲ ಅಂದ್ರೂ ಭಯ ಇದ್ದೇ ಇರುತ್ತಲ್ಲ. ಅವ ಸ್ಮಶಾನದ ಕಡೆಗೆ ಹಿಂಗೆ ಆ ಬ್ಯಾಟ್ರಿನ ಹಾಕಿದ. ಅಲ್ಲೊಬ್ಬ ಬರೇ ಮೈಲ್ ಕುಂತಿದ್ದ. ಸ್ಮಶಾನದಾಗ ಒಬ್ಬ ಬರೇ ಮೈಲ್ ಕುಂತಾನಂದ್ರೆ ಯಾರಿಗಾದ್ರೂ ಸ್ವಲ್ಪ ಪ್ರಾರಂಭ ಆಗೋದಲ್ರಿ ಭಯ. ಇವ ಯಾರು ನೀವು ಅಂದ. ನಾ ಯಾರ ಯಾಕಿರ್ಲಿ, ನಿನಗೇನು ಬೇಕಾಗಿತ್ತು ಅದನ್ನು ತಗೊಂಡು ನೀ ಎದಕ್ಕೆ ಹೊಂಟಿ, ಅದಕ್ಕೆ ಹೋಗ್ಬಾರ್ದನು ಅಂತ ಒಂದು ಉತ್ತರ ಬಂತು. ಇಲ್ಲ, ಯಾರನ್ನೋದು ಹೇಳಬೇಕು. ಯಾರ ಮನೆ ಅವ? ಆ ಮನಿನೂ ಇಲ್ಲ, ಈಗ ನಾನು ಇಲ್ಲೋ, ಸುಮ್ಮನೆ ಹೋಗು. ಮನಿನೂ ಇಲ್ಲ, ನಾನು ಇಲ್ಲ ಅಂದಾಗ ಇನ್ನಟ್ಟು ಪ್ರಾರಂಭ ಅಲ್ಲ. ಅವಾಗ ಇಲ್ಲ, ಯಾರು ಹೇಳ್ತೀರೇ? ಇಲ್ಲ, ನಾನು ಆಗಲೇ ಸತ್ತ 12 ವರ್ಷ ಆತು, ಒಳಗೆ ಸೆಕ್ಕಿ ಹೆಚ್ಚಾಗಿ ಸ್ವಲ್ಪ ಗಾಳಿಗೆ ಬಂದು ಕುಂತೀನಿ ಇಲ್ಲಿ ಮೇಲೆ, ಸುಮ್ಮನೆ ಹೋಗು. ಸತ್ತ 12 ವರ್ಷದ ಮ್ಯಾಲೂ ಗಾಳಿಗೆ ಬಂದು ಕುಂದ್ರೋದವ, ಮುಂದೆ ಹೊಲಕ್ಕೆ ಹೋಗ್ತಾನಂದ್ರೆ ಅವ ಎಲ್ಲರ. ನಿಮಗೆ ಹೇಳ್ತೀನಿ, ಊರ್ ಕಡೆ ಮುಖ ಮಾಡಿ ಓಡುವಾಗ ಎದುರಿಗೆ ಒಬ್ಬ ಭೇಟಿ ಆದ. ಯಾಕೋ ಎಷ್ಟು ಗಾಬರಿಯಾಗಿ ಹೊಂಟಿದಿ? ಹೊಲಕ್ಕೆ ಹೋಗವ, ನೀರು ಹಸಕ್ ಹೋಗವ, ಇಷ್ಟೇ ಗಾಬರಿ ಆಗಿದಿ? ಏನು ಕೇಳ್ತೀರಿ? ಅಲ್ಲೊಬ್ಬ ಸತ್ತ 12 ವರ್ಷ ಆತಂತ, ಸೆಕಿ ಹೆಚ್ಚಾಗಿ ಬಂದು ಮ್ಯಾಲ ಕುಂತಾನಂತ ಅಂದ. ಅವ ನಂಗೆ ಪರಿಚಯ ಇಲ್ಲ ಬಿಡಪ್ಪ, ಯಾಕಂದ್ರೆ ನಾ 24 ವರ್ಷ ಆತ ಆಗ್ಲಿ ಅಂದಿವ. ಇವನಿಗೆ ಬ್ಯಾಸರಾಗಿ ವಾಯುವಿಹಾರ ಮಾಡಕ ತಿಂತೀವ, ಅಡ್ಡಾಡಕ್ ಟೈಮ್ ಪಾಸ್. ಒಂದು ಕಡೆಗೆ ಕುಂತಾವ, ಇನ್ನೊಂದು ಕಡೆಗೆ ಅಡ್ಡಾಡಕತ್ಯಾವ. ಊರು ಮುಟ್ಟಿದ. ಒಬ್ರು ಯಾರೋ ಸೇರ್ಕೊಂತ ಕುಂತಿದ್ರು.
ಅವು ಬೆಂಕಿಗೆ ಹೆದರ್ತಾವ ಅನ್ನೋದು ಯಾರೋ ಇವಾಗ ಹೇಳಿದ್ರು. ಇದು ಊರಾಗಿಂದ ಇರ್ಬೇಕಂತ ಹೇಳಿ ಯಜ ಅಂದ, ಬಾತಮ್ಮ ಯಾಕ ಬಾ. ಹೋಗಿ ಮಗ್ಗಲ್ ಕೂತ್ಕೊಂಡು ಅಲ್ಲಿ 12 ವರ್ಷದ್ದು, ದಾರ್ಯಾಗ 24 ವರ್ಷದ್ದು. ಯಾವಾಗ ನಿಂಗೆ ಭೇಟಿಯಾಗಿದ್ವೇನು? ಇಲ್ಪ ನಾ 36 ವರ್ಷ ಆತು. ಅದಕ್ಕೆ ಹೇಳ್ತಾನ ಪ್ರಭು, ಸತ್ತ ಹೆಣ ತಿರುಗುವುದ ಕಂಡು ಆನು ಬೆರಗಾದೆ ಗುಹೇಶ್ವರ. ಈ ಇಂದ್ರಿಯಗಳು ಅದಾವಲ್ಲ, ಇವು ಹಾವುಗಳಿದ್ದಂಗ. ಮನುಷ್ಯ ಅನ್ನುವಂಥವನನ್ನು ಅವು ಕೊಂದು ಹಾಕ್ತಾವೆ 2 ಹಲ್ಲುಗಳಿಂದ. ಯಾವವು 2 ಹಲ್ಲುಗಳು? ಅಹಂಕಾರ ಮತ್ತು ಮಮಕಾರ ಅನ್ನುವಂಥ 2 ಹಲ್ಲುಗಳೇನದಾವಲ್ಲ, ಆ ಹಲ್ಲುಗಳೇನಾದರೂ ಮನುಷ್ಯನಿಗೆ ನಟ್ರೆ ಆ ಮನುಷ್ಯ ಬದುಕೋದೇ ಕಷ್ಟ, ಅವನು ಸತ್ತ ಹೋಗ್ತಾನೆ. ಹಾಗಾಗಿ ಈ ಕಣ್ಣಿನ ಸಂತೋಷಕ್ಕಾಗಿ ಹೋಗುವುದನ್ನು ನಾವು ನಿಲ್ಲಿಸಬೇಕು. ಸ್ತ್ರೀ ಮಾತ್ರಂ ನೇತ್ರ ದತ್ತಲ್ ಸುಳಿದೊಡೆ ಮನ ವಿಭಾಗವಾಗುತ್ತೆ, ಸ್ಥಾಪಸ್ತೋಮಂ ಕೈಮೀರೆ ಲಜ್ಜಾರಸ ಮುಡುಗೆ. ಹರಿಹರ ಬರ್ಕೊಂತ ಹೋಗ್ತಾನೆ. ಸುಮ್ಮನೆ ಹಿಂಗ ನೋಡಿದ್ರೆ ಸಾಕು ಮನಸ್ಸು 2 ಆಗಿಬಿಡುತ್ತ ಅಂತ ಹೇಳ್ತಾರ ಅವರು. ವಿಶ್ವಾಮಿತ್ರಂ ಪರಾಶರ ಪ್ರಭೃತಯೋ ವಾತಾಂಬು ಪರ್ಣಾಶನಾಹ